ಜೈ ಹಿಂದ್ ಎಲ್ಲರಿಗೂ ಕೂಡ ಇಲ್ಲಿ ನೋಡ್ಕೋಬಹುದು ಒಬ್ರು ವಿದ್ಯಾರ್ಥಿ ಕೂಡ ನಮ್ಮ ಹತ್ರ ಬಂದಿದ್ದಾರೆ. SSC GD ಅಂತ ಹೇಳಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ 25,487 ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದಲ್ಲ. ಆ SSC GD ತರಬೇತಿಯಾಗಿ ಬಂದಿದ್ದಾರೆ. ಸೊ ಇವ್ರ ನೇಮ್ ಬಂದ್ಬಿಟ್ಟು ನೇತ್ರಾವತಿ ಅಂತ ಹೇಳಿ ಯಾವ್ರಿಂತ ಬಂದಿದ್ದೀರಾ ನೀವು? ಸರ್ ಬಳ್ಳಾರಿಯಿಂದ. ಸೊ ನಮ್ಮ ಅಕಾಡೆಮಿ ಬಗ್ಗೆ ಯಾವ ತರ ಗೊತ್ತಾಯ್ತು ನಿಮ್ಗೆ? ಸರ್ HSJ ಡಿಫೆನ್ಸ್ ಅಕಾಡೆಮಿ ಬಗ್ಗೆ ನಾನು ಯೂಟ್ಯೂಬ್ ಕ್ಲಾಸ್ ನ ತಗೊಳ್ತಿದ್ದೆ ಸರ್. ಯೂಟ್ಯೂಬ್ ಕ್ಲಾಸ್ ಅಲ್ಲಿ ನೋಡಿದ ತಕ್ಷಣ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಫಿಸಿಕಲ್ ವಿತ್ ಕೋಚಿಂಗ್ ಟ್ರೈನ್ ಎರಡು ಇರೋ ಕಾರಣದಿಂದ ಬಡ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸರ್. ಮತ್ತೆ ಇಲ್ಲಿ ನುರಿತ ಶಿಕ್ಷಕರಿಂದ ತರಬೇತಿ ಇದೆ ಸರ್. ಅದಕ್ಕಾಗಿ ಆದ ಕಾರಣದಿಂದ ನಾನು ಯೂಟ್ಯೂಬ್ ಕ್ಲಾಸ್ ರಿಂದ ಬಂದು ಇಲ್ಲಿ ಬಾಗಲಕೋಟೆಗೆ ಅಡ್ಮಿಷನ್ ಮಾಡಿಸಿದೆ ಸರ್. ನಿನ್ಗೆ ಯಾವ ತರ ಹೇಳಿದ್ರು ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥವ್ರು? ಇಲ್ಲಿ ಸರ್ ನುರಿತ ಶಿಕ್ಷಕರಿಂದ ಕ್ಲಾಸಸ್ ನಡೀತವೆ, ಮತ್ತೆ ಫುಡ್ ಫೆಸಿಲಿಟಿನೂ ಚೆನ್ನಾಗಿದೆ, ಮತ್ತೆ ಹಾಸ್ಟೆಲ್ ವ್ಯವಸ್ಥೆ, ಮತ್ತೆ ಫಿಸಿಕಲ್ ಟ್ರೈನಿಂಗ್ ಎಲ್ಲ ಇರುತ್ತೆ. ಮತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅವ್ರಿಗೆ ಆದಂತೇಳಿ ಶಿಕ್ಷಕರು ತರಬೇತಿನ ನೀಡ್ತಾರೆ ಅಂತ ಹೇಳಿದ್ರು ಸರ್. ಮತ್ತೆ ಸಂಡೇ ವೀಕ್ಲಿ 1 ಟೈಮ್ ಟೆಸ್ಟ್ ಗಳು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ರು ಸರ್. ಓಕೆ ನಿನ್ ಬಂದಿರ್ತಾ ಇದೆ, ಈಗ ಬಂದಿದೆಯಲ್ಲ, ನೀನು ಹಾಸ್ಟೆಲ್ ವ್ಯವಸ್ಥೆ ಯಾವ ತರ ಅನಿಸ್ತಾ ಇದೆ ನಿನಗೆ? ಸರ್ ನಾನ್ ಬಂದು ಇಲ್ಲಿ ಹಾಸ್ಟೆಲ್ ಅಲ್ಲಿ ಉಳ್ಕೊಳಕ ವ್ಯವಸ್ಥೆ ಮಾಡ್ಕೊಟ್ರಿ ಸರ್. ಅಲ್ಲಿ ಏನಂತಂದ್ರೆ ಫುಡ್ ಫೆಸಿಲಿಟಿನೂ ಚೆನ್ನಾಗಿದೆ, ಮತ್ತೆ ಹಾಸ್ಟೆಲ್ ವ್ಯವಸ್ಥೆನೂ ಚೆನ್ನಾಗಿದೆ. ಸೆಕ್ಯೂರಿಟಿ ಯಾವ ತರ ಇದೆ ನಿನಗೆ ಹಾಸ್ಟೆಲ್ ನಲ್ಲಿ ಇರತಕ್ಕಂಥದ್ದು? ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಲೇಡೀಸ್ ಸೆಕ್ಯೂರಿಟಿನೇ ಇದ್ದಾರೆ ಸರ್. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ಬಿಸಿ ನೀರಿನ ವ್ಯವಸ್ಥೆ ಇದೆ, ಮತ್ತೆ ಊಟದ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರಿಗೂ ಕಾಳಜಿ ರೀತಿ ನೋಡ್ಕೊಳ್ತಾರೆ. ಓಕೆ, ನಮ್ ಕ್ಲಾಸಸ್ ಗಳು ನಿನಗೆ ಯಾವ ತರ ಅನ್ಸುತ್ತೆ ಈಗ ಎಲ್ಲ ಸ್ಟಾಫ್ ಗಳನ್ನ ನೋಡಿದ ತಕ್ಷಣ? ಸರ್ ಇಲ್ಲಿ ಸ್ಟಾಫ್ ಗಳು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಪರೇಟ್ ಆಗಿ ತರಬೇತಿಯನ್ನ ತೆಗೆದುಕೊಳ್ತಾರೆ. ಓಕೆ, ನಿನಗೆ ಏನ್ ಅನ್ಸುತ್ತೆ? ಸರಿ SSC GD ಕ್ಲಿಯರ್ ಮಾಡೋದು, ಸ್ಕೋರ್ ಮಾಡೋದಾಯ್ತು. ಕ್ಲಿಯರ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ನಿನಗೆ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀನು ಅನ್ಕೊಂಡಿರ್ತಕ್ಕಂಥ CISF ಯಾವುದೇ ಒಂದು ಫೋರ್ಸ್ ಅನ್ನ ಸೇರ್ಬೇಕು ಅನ್ಕೊಂಡಿದ್ರೆ ಜಸ್ಟ್ ಪಾಸ್ ಆದ್ರೆ ಇಂಪಾರ್ಟೆಂಟ್ ಅಲ್ಲ, ಅದ್ರ ತಕ್ಕಂಗೆ ಸ್ಕೋರ್ ಕೂಡ ಬೇಕಾಗುತ್ತೆ. ಓಕೆ, ನಿಂದ ಈ ಸಾರಿ ಟಾರ್ಗೆಟ್ ಏನಿದೆ? ನೀನು ಯಾವ ಫೋರ್ಸ್ ಅನ್ನ ಪಡ್ಕೊಳ್ಬೇಕು ಅನ್ಕೊಂಡಿದ್ಯಾ? ಸರ್ SSC GD ಕಂಪಲ್ಸರಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬರ್ಬೇಕನ್ನೋ ನನ್ನ ಆಸೆ ಸರ್. ಈ ಅಕಾಡೆಮಿಯಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಸರ್. ಡೆಫಿನೆಟ್ಲಿ ಐ ರೀಚ್ ಮೈ ಗೋಲ್ಸ್. ಓಕೆ ಅಂದ್ರೆ ಮುಂಬರುವಂತ ಈಗ ಅಡ್ಮಿಷನ್ ಕೂಡ ನಮ್ಮ ಹತ್ರ ಸ್ಟಾರ್ಟ್ ಆಗಿದಾವೆ. ಯಾಕಂದ್ರೆ ಆ ಡಿಸೆಂಬರ್ 20ನೇ ತಾರೀಕಿನೊಳಗಡೆ ಎಷ್ಟೋ ಜನದ ಡಿಗ್ರಿ ಎಕ್ಸಾಮ್ಗಳಿದಾವಲ್ಲ. ಸೊ ಅದಕ್ಕೋಸ್ಕರ 20ನೇ ತಾರೀಕಿನವರೆಗಡೆ ಎಲ್ಲ ಲೇಡೀಸ್ಗೂ ಕೂಡ ಅವಕಾಶವನ್ನ ಕೊಡ್ತಾ ಇದೀವಿ. ಆ ಬರುವಂತ ಮಹಿಳಾ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀಯ ನೀನು? ಯಾರ್ಯಾರು ಗರ್ಲ್ಸ್ ಎಲ್ಲ ಕನಸನ್ನ ಕಟ್ಕೊಂಡಿದ್ದೀರಾ, ಎಸ್ಪೆಷಲಿ ಬಡ ವಿದ್ಯಾರ್ಥಿಗಳು, ನಾನು ಈ ತರ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಂದ್ರೆ ನಮ್ಮ ಬಾಗಲಕೋಟೆ HSJ ಡಿಫೆನ್ಸ್ ಅಕಾಡೆಮಿಗೆ ಕಂಪಲ್ಸರಿ ಬಂದು ಸೇರಿ. ಯಾಕಂದ್ರೆ ಇಲ್ಲಿ ನುರಿತ ಶಿಕ್ಷಕರಿಂದ ಪಾಠ ಬೋಧನೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ವೈಯಕ್ತಿಕವಾಗಿ ಎಲ್ಲಾ ಫೆಸಿಲಿಟಿಯನ್ನ ನೀಡ್ತಾರೆ. ಎಲ್ರು ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸಿ ಅಂತೇಳಿ ಕೇಳ್ಕೊಳ್ತೀನಿ. ಈ ತಿಂಗಳು 20ನೇ ತಾರೀಕು ಗಂಟ ಅಡ್ಮಿಷನ್ಸ್ ಓಪನ್ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಬಂದು ಸೇರಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಕೆ, ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಸೊ ಇದೇ ತಿಂಗಳ 20ನೇ ತಾರೀಕಿನವರೆಗಡೆ ನಿಮ್ಗೆ ಅಡ್ಮಿಷನ್ ಅವಕಾಶವನ್ನ ಕೊಡ್ತಾ ಇದೀವಿ.